ದಾರೆಯೋಳ್ ಬಲ್ಲ ಬಲ್ಲರೆ ಬಲ್ಲು ಸೋಸುದಿಂದಲೆ ಬಲ್ಲರೆ ಮೆರೆವೆ ಸಕೃತೆ ಬಲ್ಲರೆ ಮೆರೆವೆ ಸಕೃತೆ ಈ ದಾರೆಯೋಳ್ ಬಲ್ಲ ಬಲ್ಲರೆ ಬಲ್ಲು ಸೋಸುದಿಂದ ಬಲ್ಲರೆ ಮೆರೆವೆ ಸಕೃತೆ ಧೀರ ಧೀರರು ಗನ್ನಗುಂಡ ನೆನ್ನಿಸ ವೀರ ಧೀರರು ಗನ್ನಗುಂಡ ನೆನ್ನಿಸಿ ಅವರಪ್ಪ ತರಿತ ಸಾಮರ್ಥ್ಯದ ಸಿರಿಯ ಸಾರಪ್ಪ ತರಿತ ಸಾಮರ್ಥ್ಯದ ಸಿರಿಯ ನಿರುತವು ಅರುಸದಿ ಧರೆಯಲ್ಲಿ ಬಾಳ ನಿರುತವು ಅರುಸದಿ ಧರೆಯಲ್ಲಿ ಬಾಳ ಬಲ್ಲರೆ ಮೆರೆವೆ ಸಕೃತೆ ಈ ದಾರೆಯೋಳ್ ಬಲ್ಲ ಬಲ್ಲರೆ ಬಲ್ಲು ಸೋಸುದಿಂದಲೆ ಬಲ್ಲರೆ ಮೆರೆವೆ ಸಕೃತೆ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಶಕುನಿ ದುಶ್ಯಾಸನ ಬೆಂಬಲ ಎನಗಿದೆ ಶಕುನಿ ದುಶ್ಯಾಸನ ಬೆಂಬಲ ಎನಗಿದೆ ಸಾರಿ ಭುಜ ಬಲ ಪರಾಕ್ರಮ ತೋರಿ ತನ್ನ ಬಲವನ್ನು ಮೀರಿ ಅಟಹಾರಿ ಸಾರಿ ಭುಜ ಬಲ ಪರಾಕ್ರಮ ತೋರಿ ತನ್ನ ಬಲವನ್ನು ಮೀರಿ ಅಟಹಾರಿ ಹರಿಗಳ ದಳ್ಳಗಳ ಬಲ ಇದ ಮುರಿವೆ ಹರಿಗಳ ದಳ್ಳಗಳ ಬಲ ಇದ ಮುರಿವೆ ಬಲ್ಲರೆ ಮೆರೆವೆ ಸಕೃತೆ ಈ ದಾರೆಯೋಳ್ ಬಲ್ಲ ಬಲ್ಲರೆ ಬಲ್ಲು ಸೋಸುದಿಂದಲೆ ಬಲ್ಲರೆ ಮೆರೆವೆ ಸಕೃತೆ ಬಲ್ಲರೆ ಮೆರೆವೆ ಸಕೃತೆ ಬಲ್ಲರೆ ಮೆರೆವೆ ಸಕೃತೆ ಪಿತಾಮಹರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ ರಾಜಕೋಶಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಗೊಲ್ಲ ಕೃಷ್ಣನನ್ನೇ ನಂಬಿಕೊಂಡಿರುವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರು ಅರಣ್ಯದಲ್ಲಿ ಅನಾಗರಿಕರೊಡನೆ ವಾಸ ಮಾಡಿಕೊಂಡಿದ್ದ ಅವರ ಧೈರ್ಯವು ಎಷ್ಟು ಮಟ್ಟಿಗೆ ಎತ್ತಿಕೊಂಡಿರುವುದು ನೋಡಿದಿರಾ ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ, ನನ್ನ ಬಳಿ 11 ಅಕ್ಷವೇಣಿ ಸೈನ್ಯವಿರುವುದು. ಆತರ ಹಿಡಿತಕ್ಕೆ ಸಿಕ್ಕಿದವರು ನಾಚಿಗುಚ್ಚಿ ಆಗಿ ಹೋಗುವರು. ಅದು ಆಗಿರಲಿ. ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಆರ್ಮೋಪಕ ದೇಶನೇ ಅದು. ದುರ್ಯೋಧನ, ಇದೇನು ಈಗ ಹೇಳುವೆ? ಅಂಗರಾಜನಾದ ಕರ್ಣನಿಲ್ಲವೇ? ಅದರಲ್ಲೇ ಒಂದು ಸಂಶಯ ಅಗ್ರಜ. ಅದೇನು ಹೇಳು. ಮುಂದೆ ನೋಡು. ಆಮೋರಾರೆ ಯಮಗೆ ವಿರೋಧೆ
ಆ ಷಂಡ ಪಾಂಡವರಿಗೆ ಸಹಾಯಕನಾಗಿರುವನು. ಇದ್ದರೆ ಇರಲಿ, ಇನ್ನು ಪಾಂಡವರ ಯಜ್ಞಕ್ಕೆ ಸರಿಯಾದ ಕರ್ಮೋಪಕ ದೇಶನೇ ಯಾರು? ದುರ್ಯೋಧನ, ದುಡುಕಬೇಡ, ನನ್ನ ಮಾತನ್ನು ಕೇಳು. ದಾಯಾದಿಗಳಾದ ನೀವುಗಳು ಸಂಧಿಯನ್ನು ಮಾಡಿಕೊಂಡು ಸುಖವಾಗಿ ಬಾಳುವುದು ನಮ್ಮೆಲ್ಲರ ಸಂತೋಷವಾಗುವುದು. ಏನು ಪಾಂಡವರೊಡನೆ ಸಂಧಿಯೇ? ತಪ್ಪು ಯಾರಲ್ಲಿ ಇರುವುದು ತಿಳಿದು ನೋಡು. ಗಾಂಗೆಯನ್ನು ಪ್ರಾರ್ಥಿಸುವೆನು. ಯುದ್ಧವೆಂಬ ಕಾಡ್ಗಿಚ್ಚು ಹಬ್ಬಿದ ಮೇಲೆ ಅದು ರಕ್ತದ ವೈವಾಹದಿಂದಲೇ ಮತ್ಯಾವುದರಿಂದಲೂ ಆರಿಸಲು ಸಾಧ್ಯವಿಲ್ಲ. ದುರ್ಯೋಧನ, ಆತ್ಮಸಾಕ್ಷಿಗೂ ಲೋಕಾಭಿಪ್ರಾಯಕ್ಕೂ ವಿರೋಧವಾದ ಕಾರ್ಯವನ್ನು ಆಚರಿಸಿ ಕೆಡಬೇಡ. ಪರರನ್ನು ಮಗಳುವಾದ ಮನೆ ಪರರನ್ನು ಮಗಳುವಾದ ಮನೆ ಸಲಹೆಯಿಂದಿರುವವರನ್ನು ನಿಂದಿಸುವೆ ನೀಚ. ಇಂದು ನಮ್ಮೊಳಗೆ ಜೀವಿಸುತ್ತಾ ಸಲಹೆಯಿಂದಿರುವವರನ್ನು ನಿಂದಿಸುವೆ ನೀಚ. ಗುರುರಾಜ, ಇಂದು ರಾಜ, ಪಾಂಡವರು ಪಕ್ಷಪಾತಕಿಗಳು ಇಲ್ಲೇ ಇರುವಂತಿದೆ. ಸಾಕು ಸಾಕು, ಪಾಂಡು ಕುಮಾರರನ್ನು ಸಂಹಾರ ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವನು. ಇನ್ನು ವಿಚಾರವೇನು? ಅನ್ನದಾತನಿಗೆ ಜಯವಾಗಲಿ. ವಿಚಾರವೇನು? ಕೃಷ್ಣ ಪರಮಾತ್ಮನು ಬರುತ್ತಿರುವರು. ಏನು? ಕೃಷ್ಣನೇ ಬರಲಿ. ರಾಜಾದಿರಾಜನಾದ ಪುರುಷ ಶ್ರೇಷ್ಠನಾದ ನಾನಿರುವಲ್ಲೇ ದನ ಕಾಯುವ ಆ ಗಲ್ಲನು ಪುರುಷೋತ್ತಮ ಪಾಂಡವರಿಗೆ ಮಿತ್ರನಾದ ಪೂಜ್ಯನೇ. ಆತನು ಅಂತ ಪೂಜ್ಯನೇ ಆಗಿದ್ದರೆ ನಟ್ಟಗೆ ನನ್ನ ಅರಮನೆಗೆ ಬರದೆ ಈ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಎಣ್ಣೆ ಇರುವ ತನಕ ದೇವಿಗೆ ಉರಿಯುವುದು. ದುರ್ಯೋಧನ, ಎಣ್ಣೆ ಇರುವ ತನಕ ದೇವಿಗೆ ಉರಿಯುವುದು. ಪುಣ್ಯವಿರುವ ತನಕ ನಿನ್ನೆಯ ಸಿರಿಯುವುದು ನಿಜವೇ. ದುರ್ಯೋಧನ, ವಿದುರ, ಪುಣ್ಯ ತೀರಿದ ಮರುದಿನವೇ ಪುಣ್ಯ ತೀರಿದ ಮರುದಿನವೇ ಎಣ್ಣೆಯು ಮುಗಿದ ದೀಪದಂತೆ ತಣ್ಣಗಾಗುವುದು ದುರ್ಯೋಧನ. ದುರ್ಯೋಧನ, ಚಿಕ್ಕಪ್ಪ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಚಕ್ರವರ್ತಿಯಾದ ನಿನ್ನಲ್ಲಿ ಕೇಳಲು ಶ್ರೀಕೃಷ್ಣನು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಏನು? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಯಾವ ನ್ಯಾಯ? ಅದನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಲು ಬಲವಂತನಾದ ನಿನಗೆ ನ್ಯಾಯ ಓದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋದಿನವೋ? ವೀರರಿಂದ ಪರಿವರ್ತನೆಯಾದ ಈ ಚಕ್ರವರ್ತಿಗೆ ಈ ದಾಸಿ ಪುತ್ರನ ಮಾತುಗಳು ಅನವಸಿಕ. ಸಾಕು, ಬಾಯಿ ಮುಚ್ಚು. ನಿನ್ನನ್ನು ಕರೆಸಿದವರು ಯಾರು? ಸುಯೋಧನ, ನಿನಗೆ ಕೇಡು ಸಾವು ಸಮೀಪಿಸಿರುವುದು. ಮಾಡುವುದೇನು? ರೋಗಿಗೆ ಅಪತ್ಯವು ರುಚಿಸುವುದೇ ಹೊರತು ಪಥ್ಯ ರುಚಿಸುವುದಿಲ್ಲ. ಮುಖ್ಯನಾದ ನಿನಗೆ ಮರಣವು ಸನಿತವಾಗಿರುವುದರಿಂದಲೇ
ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು. ಸಹೋದರ, ಅಗ್ರಜ, ಈ ದಾಸಿ ಪುತ್ರನ ಮಾತುಗಳು ಮಿತಿ ಮೀರುತ್ತಿರುವುದು. ಹಿರಿಯನೆಂದು ಸಹನೆಯಿಂದ ಸುಮ್ಮನಿದ್ದ ಮಾತಕ್ಕೆ ಸಹಿಸಲಾರದಷ್ಟು ಮಿತಿ ಮೀರಿ ಮಾತನಾಡುತ್ತಿರುವನು. ಸಹೋದರ, ಈ ಕ್ಷಣವೇ ಈತನನ್ನು ಸಭೆಯಿಂದ ಹೊರಗೆ ತಳ್ಳು. ಅಗ್ರಜ, ಏನೆಂಬೆಯೋ ಛೇ ಛೇ, ಏನೆಂಬೆಯೋ ಛೇ ಛೇ, ಏನೆಂಬೆಯೋ ಛೇ ಛೇ, ಏನೆಂಬೆಯೋ ಛೇ ಛೇ. ಪ್ರೀತಿಗಾಣದೆ ಮಾತನಾಡುವ, ಪ್ರೀತಿಗಾಣದೆ ಮಾತನಾಡುವ ಮಾತಕ್ಕೆ ನಿನ್ನ ಗಾದಿಸುತ್ತದೆ, ಮಾತಕ್ಕೆ ನಿನ್ನನ್ನು ಗಾದಿಸುತ್ತದೆ. ಭೂತ ಬೇತನ ಅಲೆಯ ಕಟ್ಟುವೆ, ಭೂತ ಬೇತನ ಅಲೆಯ ಕಟ್ಟುವೆ. ಏನೆಂಬೆಯೋ ಛೇ ಛೇ, ಏನೆಂಬೆಯೋ ಛೇ ಛೇ, ಏನೆಂಬೆಯೋ ಛೇ ಛೇ. ಪ್ರೀತಿಗಾಣದೆ ಮಾತನಾಡುವ, ಪ್ರೀತಿಗಾಣದೆ ಮಾತನಾಡುವ ಮಾತಕ್ಕೆ ನಿನ್ನನ್ನು ಘಾತಿಸುತ್ತದೆ, ಮಾತಕ್ಕೆ ನಿನ್ನನ್ನು ಘಾತಿಸುತ್ತದೆ. ಭೂತ ಬೇತನ ಅಲೆಯ ಕಟ್ಟುವೆ, ಭೂತ ಬೇತನ ಅಲೆಯ ಕಟ್ಟುವೆ. ಏನೆಂಬೆಯೋ ಛೇ ಛೇ, ಏನೆಂಬೆಯೋ ಛೇ ಛೇ, ಏನೆಂಬೆಯೋ ಛೇ ಛೇ. ಎಲ್ಲಾ ವಿದುರ, ಪಿತ್ತವು ನೆತ್ತಿಗೆತ್ತಿರುವುದೇ? ಈ ನನ್ನ ಗದೆಯಿಂದ ಒಂದು ಬಾರಿ ಅಪ್ಪಳಿಸಿದರೆ ನೆತ್ತಿಗೆತ್ತಿರೋ ಪಿತ್ತವು ಗಗನಕ್ಕಾರುವ ಮೊದಲು ಈ ರಾಜಸಭೆಯಿಂದ ಆಚೆ ಹೊರಟು ಹೋಗು, ಹೋಗ. ಸುಯೋಧನ, ನನ್ನನ್ನು ಸಭೆಯಿಂದ ತಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ ಅವಿವೇಕಿ. ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಿರಿದಾಡಿವೆಯಲ್ಲ, ನಿನ್ನ ಬಾಯಿಗೆ ಹುಳು ಬೀಳದಿರುವುದೇ? ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆ. ಹೇಳುವೆನು ಕೇಳು. ಹಿಂದೆ ದ್ರೌಪದಿಗೆ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮಸೇನನು ತಾನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ ಬಂದಿದ ಈ ಬಿಲ್ಲನ್ನು ಈಗಲೇ ಮುರಿದು ಹಾಕುವೆನು.
ಸರ್ವೋತ್ತಮದ ಬಿಲ್ಲನು ಹೇಗ ಸರ್ವೋತ್ತಮದ ಬಿಲ್ಲನು ಹೇಗ ದುಡುಕುತ್ತಲೇನೋ ಮುರಿಯಲು ದುಡುಕುತ್ತಲೇನೋ ಮುರಿಯಲು ಏನಾಗಿದೆ ವಿದುರ ವೀನ ಕಾರ್ಯವ ಕಾಣವಿಲ್ಲದೆ ವೀನ ಕಾರ್ಯವ ಕಾಣವಿಲ್ಲದೆ ಏನಾಗಿದೆ ವಿದುರ ಏನಾಗಿದೆ ವಿದುರ ವಿದುರ ನೀನು ಪರಮಜ್ಞಾನಿ ಬಾಲಕನಾದ ದುರ್ಯೋಧನನು ದುಡುಕಿ ಮಾತನಾಡಿದರೆ ನೀನು ಸರ್ವೋತ್ತಮ ಬಿಲ್ಲನ್ನು ಮುರಿಯಬಹುದು. ಇದನ್ನು ಶಾಲೆಯಿಂದ ತೆಗೆದಿಕೋ. ಸುಯೋಧನ, ಪೂಜ್ಯನಾದ ವಿದುರನನ್ನು ಆಸೆಗೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈತನು ಧನುರ್ಧಾರಿಯಾಗಿ ನಿನ್ನ ಬೆಂಬಲವಾಗಿ ನಿಂತಿದ್ದರೆ ಈ 3 ಲೋಕಗಳಲ್ಲಿಯೂ ನಿನ್ನನ್ನು ಜಯಿಸತಕ್ಕ ವೀರರು ಯಾರಿದ್ದರು? ಕರುಣ, ಏನು ಇವನ ಗೊಡ್ಡು ಬೆದರಿಕೆಗೆ ನೀನು ಹೆದರಬಹುದೇ? ಈ ವಿದುರನು ಯಾವಾಗ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು, ಅಥವಾ ಈ ವಿದುರನು ಬಿಲ್ಲಿನಿಂದ ಆಗುವುದು ತಾನೇ ಏನು? ಆ ಪಾಂಡವರ ದೂತನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಿಂತು ಮರ್ಯಾದೆಯನ್ನೇ ಮಾಡಿದ್ದೇ ಆದರೆ ಅವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕು. ಎಚ್ಚರ. ಮಹಾರಾಜ, ದೂತರಾಗಿ ಬರುತ್ತಿರುವ ಶ್ರೀಕೃಷ್ಣ ಪರಮಾತ್ಮನಿಗೆ ಯಾರು ಅಪಮಾನವನ್ನು ಮಾಡಿಕೊಡದೆಂದು ಬೇಡಿಕೊಳ್ಳುವೆನೋ? ಸಹೋದರ, ನಮ್ಮ ಸೈನ್ಯ ಅಧಿಕಾರಿ ಪಟ್ಟಿಯನ್ನು ಸಿದ್ಧಪಡಿಸಿರುವೆಯಾ? ಅದನ್ನು ತೆಗೆದುಕೊಂಡು ಬಾ. ಅವನು ಇಲ್ಲಿಗೆ ಬಂದರೆ ಅದನ್ನೇ ನೋಡುತ್ತಾನೇ ಇರುವೆನು. ಸಿದ್ಧಪಡಿಸಿರುವೆನು, ತೆಗೆದುಕೊಳ್ಳಿ. ಶಾಂತಿ ಮೋಕೆಯರೆ ವರಗುಣ ಸೇನರೆ ಎನ್ನತೋ ನಾಕೆರೆ ಶಾಂತಿ ಮೋಕೆಯರೆ ವರಗುಣ ಸೇನರೆ ಎನ್ನತೋ ನಾಕೆರೆ
ಹೇಳುವೆ ಕೇಳಿ. ಆಹಾ, ದುರ್ಯೋಧನನು ಏನು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯನಾದ ವಿದುರ, ಭೀಷ್ಮಾದಿಗಳು ಎದ್ದು ನಿಂತು ಮರ್ಯಾದೆಯನ್ನು ಮಾಡುತ್ತಿರುವಾಗ ಇವನು ನನ್ನನ್ನು ನೋಡಿದರೂ ನೋಡದಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಓಂ ಜಗನ್ಮಾಯೆ. ದುರ್ಯೋಧನ, ನೀನು ಚಕ್ರವರ್ತಿ. ದೂತನಾಗಿ ಬಂದಿರುವ ನನಗೆ ಚಕ್ರವರ್ತಿಯಾದ ನೀನು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಇಷ್ಟ ಚಂದ್ರಕುಲಜನಾದ ನಾನು ಹೀನಕುಲಜನಾದ ನೀನಾಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವೆ, ನಿನ್ನಲ್ಲಿ ದೂತ ಲಕ್ಷಣಗಳಿವೆಯೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದರೆ ಎಂದು ಹೆಮ್ಮೆಗೊಳ್ಳಬೇಡ. ಕೃಷ್ಣ ಗೋಪಾಲಕನಾಗಿ ಗೋವುಗಳನ್ನು ಕದ್ದಿದ್ದು ಆಯಿತು. ಚೋರನಾಗಿ ಬಗೆ ಬಗೆಯ ವೇಷಗಳನ್ನು ಧರಿಸಿ ಬೆಣ್ಣೆ ಮುದ್ದೆಯನ್ನು ಕದ್ದಿದ್ದು ಆಯಿತು. ಅಷ್ಟು ಸಾಲದೆ ಈಗ ದೂತನಾಗಿ ಬಂದಿರುವೆ. ನೀನು ಬರುವೆ ಎಂದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದಾಗಿಯೇ ನಟ್ಟಗೆ ನನ್ನ ಅರಮನೆಗೆ ಬರುವೆ. ಬರುವ ದೋಷಿಪುತ್ರನ ಮನೆಗೆ ಹೋಗಬಹುದೇ? ಹೋಗಲೇ. ಪೂಜ್ಯರಾದ ದ್ರೋಣಾಚಾರ್ಯರಿರಲಿಲ್ಲವೇ? ಅವರ ಮನೆಗಾದರೂ ಹೋಗಬಾರದಾಗಿತ್ತು. ಗೊಲ್ಲರಿಂದ ಪೂಜಿತರಾದ ನಿನಗೆ ಗೊಲ್ಲ ಬುದ್ಧಿಯ ಹೋಗಿದ್ದು. ಯಾರಲ್ಲಿ ನರ್ತಕಿಯರನ್ನು ಬರಬೇಡಿ. ಕರುಣಾಳು ಗುರು ಭೂಪರಾಜೇಶ್ವರ ಕರುಣಾಳು ಗುರು ಭೂಪರಾಜೇಶ್ವರ ಕುರುವಂಶ ಮಗುಡೇಶ್ವರ ಧೀರ ಕುರುವಂಶ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಚಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾಪ್ತ ಚಾಪ ವಿದ್ಯೆಯ ಬಲ್ಲ ಕನ್ನಡ ಪರಮಾಪ್ತ ಸೋದರ ಮಾವನ ಹಿತದಿ ಚತುರ ಕೌರವೇ
ಜಗಮಲ್ಲ ಭಲೆ ಭಲೆ ನರ್ತಕಿಯರು. ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುನಾಡು ಗುರು ಭೂಪರಾಜೇಶ್ವರ ಗುರುವಂಶ ಕುಲತಿಲಕ ಮಗುಡೇಶ್ವರ ಧೀರ ಕರುನಾಡು ಗುರು ಭೂಪರಾಜೇಶ್ವರ ಯಾರಲ್ಲಿ ನೀಲ ವರ್ಣದಾರೆ ನೀಲ ವರ್ಣದಾರಿ ಈ ಚಲುವ ಕೊಳಲನಾದದಿ ನಲಿವ ಕೊಳ್ಳಲ್ಲ ನಾದದಿ ನಲಿವ ಕೊಳಲ ನಾದದಿ ಜಗವೆಲ್ಲ ಮರುಳುಗೊಳಿಪ ಕೃಷ್ಣ ನಿನಗೆ ಈ ನರ್ತಕಿಯರ ನಮನ ಭಲೆ ಭಲೆ ನರ್ತಕಿಯರು. ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸಾಲಿ ಯಾರು ಇಲ್ಲ ಭಲೆ ಭಲೆ ನರ್ತಕಿಯರು. ಇವನಿಗೆ ಸಾಟಿ ಯಾರಿಗಲ್ಲಿ ಇವನಿಗೆ ಸಾಟಿ ಯಾರಿಗಲ್ಲಿ ಇವನಿಗೆ ಸಾಟಿ ಯಾರಿಗಲ್ಲಿ ಕರ್ನಾಡು ಗುರು ಭೂಪರಾಜೇಶ್ವರ ಗುರುವಂಶ ಕುಲತಿಲಕ ಮಗುಡೇಶ್ವರ ಧೀರ ಕರ್ನಾಡು ಗುರು ಭೂಪರಾಜೇಶ್ವರ
ತತ್ತದೀಂ ತಕಿಟ ತಕಿಟದೀಂ ತಕಿಟ ತದೀಂ ತಕಿಟ ತದಿಕಿಣತಂ ತಕಿಟದೀಂ ತಕಿಟ ತದೀಂ ತಕಿಟ ತಕಿಟದೀಂ ತಕಿಟ ಎತ್ತರ್ಗಿಡ್ದೋಂ ತಕಿಟದೀಂ ತಕಿಟ ತದೀಂ ತಕಿಟ ತಕಿಟದೀಂ ತಕಿಟ ತಗಿಡ್ದರ್ಗಿಡ್ದೋಂ ತಕದಿಮಿದ ಕಜಣ್ಣು ದಿಮಿದ ಕಜಣ್ಣು ತಕದಿಮಿದ ಕಜಣ್ಣು ತಗಿಡ್ದರ್ಗಿಡ್ದೋಂ ತಕದಿಮಿದ ಕಜಣ್ಣು ದಿಮಿದ ಕಜಣ್ಣು ತಕದಿಮಿದ ಕಜಣ್ಣು ಎತ್ತರ್ಗಿಡ್ದೋಂ ತಕದಿಮಿದ ಕಜಣ್ಣು ದಿಮಿದ ಕಜಣ್ಣು ತಕದಿಮಿದ ಕಜಣ್ಣು ತಗಿಡ್ದರ್ಗಿಡ್ದೋಂ ತಕದಿಮಿದ ಕಜಣ್ಣು ದಿಮಿದ ಕಜಣ್ಣು ತಕದಿಮಿದ ಕಜಣ್ಣು ತಗಿಡ್ದರ್ಗಿಡ್ದೋಂ ತಕದಿಮಿದ ಕಜಣ್ಣು ದಿಮಿದ ಕಜಣ್ಣು ತಕದಿಮಿದ ಕಜಣ್ಣು ದಿಮಿದ ಕಜಣ್ಣು ತ ಗಿಟಜೋಂ ದರಿದ ತಜೋಂ ದರಿದ ತಜೋಂ ದರಿದ ಗಿಟ ತಗಿಟ ದಿಮಿ ತತ ದಿದಿ ತದೋ ನನ ತದಿಕಿಣಕು 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 ತ ಗಿಟಜೋಂ ದರಿದ ತಜೋಂ ದರಿದ ತಜೋಂ ದರಿದ ಗಿಟ ತಗಿಟ ದಿಮಿ ತತ ದಿದಿ ತದೋ ನನ ತದಿಕಿಣಕು 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 ತ ಗಿಟಜೋಂ ದರಿದ ತಜೋಂ ದರಿದ ತಜೋಂ ದರಿದ ಗಿಟ ತಗಿಟ ದಿಮಿ ತತ ದಿದಿ ತದೋ ತದಿಕಿಣಕು 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 ತದಿಕಿ ತಗದಿಮಿದ ಕಜಣ್ಣು ದಿಮಿದ ಕಜಣ್ಣು ತಗದಿಮಿದ ಕಜಣ್ಣು ದಿಮಿದ ಕಜಣ್ಣು ತಗದಿಮಿದ ಕಜಣ್ಣು ದಿಮಿದ ಕಜಣ್ಣು ತಗದಿಮಿದ ಕಜಣ್ಣು ದಿಮಿದ ಕಜಣ್ಣು ತಜ್ಜಂ ತಗಜಂ ತಗಿಟಜಂ ತದಿಕಿಣಕು 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 ತಜ್ಜಂ ತಗಜಂ ತಗಿಟಜಂ ತದಿಕಿಣಕು 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 ತಜ್ಜಂ ಭಲೆ ಭಲೆ ನರ್ತಕಿ ತ ಕ ಝಂ ತ ಕಿ ತ ಝಂ ತ ಧಿ ಗಿ ನ ಕುಲ್ ತ ಧಿ ಗಿ ನ ಕುಲ್ ತ ಧಿ ಗಿ ನ ಕುಲ್ ತಜ್ಜಂ ತಗಜಂ ತಗಿಟಜಂ ತದಿಗಿಣಕು 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 ತಜ್ಜಂ ತಗಜಂ ತಗಿಟಜಂ ತದಿಗಿಣಕು 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 ತಜ್ಜಂ ತಗಜಂ ತಗಿಟಜಂ ತದಿಗಿಣಕು 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 ತಗದಿಮಿದ ಕಜಣ್ಣು ದಿಮಿದ ಕಜಣ್ಣು ತಗದಿಮಿದ ಕಜಣ್ಣು ದಿಮಿದ ಕಜಣ್ಣು ತಗದಿಮಿದ ಕಜಣ್ಣು ದಿಮಿದ ಕಜಣ್ಣು ತಗದಿಮಿದ ಕಜಣ್ಣು ದಿಮಿದ ತಗಿಟ ತಗ ತಗಿಟ ತಗ ತಗಿಟ ತರ್ಗಿಡ್ದೋಂ ತಗಿಟ ತಗ ತಗಿಟ ತಗ ತಗಿಟ ತರ್ಗಿಡ್ದೋಂ ತಗ ತಗಿಟ ತಗ ತಗಿಟ ತಗ ತಗಿಟ ತರ್ಗಿಡ್ದೋಂ ತಗಿಟ ತಗ ತಗಿಟ ತಗ ತಗಿಟ ತರ್ಗಿಡ್ದೋಂ ತಗ ತಗಿಟ ತಗ ತಗಿಟ ತಗ ತಗಿಟ ತರ್ಗಿಡ್ದೋಂ ತಗ ತಗಿಟ ತರ್ಗಿಡ್ದೋಂ ತಗ ತಗಿಟ ತರ್ಗಿಡ್ದೋಂ ತಗ ತಗಿಟ ತರ್ಗಿಡ್ದೋಂ 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 ತಗದಿಮಿದ ಕಜಣ್ಣು ದಿಮಿದ ಕಜಣ್ಣು ತಗದಿಮಿದ ಕಜಣ್ಣು ದಿಮಿದ ಕಜಣ್ಣು ತಗದಿಮಿದ ಕಜಣ್ಣು ದಿಮಿದ ಕಜ ತತ್ತಿತ್ತಂಗ ತಗಿಡ ತಗಿಡ ತರ್ಗಿಡ್ದೋಂ ತಗದಿತ್ತಂಗ ತಗಿಡ ತಗಿಡ ತರ್ಗಿಡ್ದೋಂ ತತ್ತಿತ್ತಂಗ ತಗಿಡ ತಗಿಡ ತರ್ಗಿಡ್ದೋಂ ತಗದಿತ್ತಂಗ ತಗಿಡ ತಗಿಡ ತರ್ಗಿಡ್ದೋಂ ತಗಿಡ ತರ್ಗಿಡ್ದೋಂ ತಗಿಡ ತರ್ಗಿಡ್ದೋಂ ತಗಿಡ 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 ತರ್ಗಿಡ್ದೋಂ ತಗಿಡ ತರ್ಗಿಡ್ದೋಂ ತಗಿಡ 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 ತರ್ಗಿಡ್ದೋಂ ತಗಿಡ ತರ್ಗಿಡ್ದೋಂ ಕರುಣಾಳು ಕುರುಭೂಪರಾಜೇಶ್ವರಂ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಭಲೆ ಭಲೆ ನರ್ತಕಿಯರು ರಾಜೇಶ್ವರ ಭಲೆ ಭಲೆ ನರ್ತಕಿಯರೇ. ದುರ್ಯೋಧನ, ನೀನು ಏನು ಬೇಕಾದರೂ ಹೊಗಳಿಕು. ಭೀಷ್ಮಾದಿಗಳನ್ನು ನೋಡಿ ಬಹಳ ದಿವಸಗಳಾಗಿತ್ತು. ಹಾಗೆ ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಿ ಹೋಗೋಣವೆಂದು ಬಂದೆನು. ರಾಜ್ಯದ ವಿಚಾರವಲ್ಲದೆ ಮತ್ಯಾವುದನ್ನಾದರೂ ಬೇಕಾದರೂ ಹೇಳಬಹುದು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾ ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಏನು? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವು ಬರಬೇಕೆ? ಪರರ ಮಕ್ಕಳಾದ ಅವರಿಗೆ ಈ ರಾಜ್ಯದಲ್ಲಿ ಬರಬೇಕಾದ ಹಕ್ಕು ಬಾಧ್ಯತೆಗಳು ಏನೂ ಇಲ್ಲವಲ್ಲ? ದುರ್ಯೋಧನ, ಏನಂದು ಹೇಳಿದ್ರಿ? ಪಾಂಡವರಿಗೆ ಪಾಂಡುನಂದನ ವಿಚಾರದಲ್ಲಿ ಇಂಥ ಯುಕ್ತಿ ಮಾತುಗಳು ಆಡುವುದು ಸರಿಯಲ್ಲ. ನಿನ್ನ ತಲೆಯ ಮೇಲೆ ನೀನೇ ಕಲ್ಲನ್ನು ಎಳೆದುಕೊಂಡಂತೆ ಆಗುವುದು. ಮೊದಲು ನಿಮ್ಮ ಕಂದಿ ಆದಿ ಮೂಲವನ್ನು ತಿಳಿದು ನೋಡು ಸುಯೋಧನ.
ತಾವು ಸುಮ್ಮನಿರಿ. ಇವರಿಗೇಕೆ ಈ ವಿಚಾರ? ಕೃಷ್ಣ ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯೋಚನೆಯಿಂದಲ್ಲ. ಅವರು ಸಹನಿಗಳಾದರೆ ರಣರಂಗದಲ್ಲಿ ಯುದ್ಧವನ್ನು ತೋರಿಸಿ ರಾಜ್ಯವನ್ನು ಸಂಪಾದಿಸಿಕೊಳ್ಳಲಿ. ಇಲ್ಲದೇ ಇದ್ದರೆ ಪುನಃ ಕಾಡಿಗೆ ಹೊರಟು ಹೋಗಲಿ. ಹಾಗೆ ಎಂದಕ್ಕಿಂತ ಜ್ಞಾನಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, ಸಾವಿರ ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಪರಶಿವನೊಡನೆ ಹೋರಾಡಿ ಪಾಶುಪಶಸ್ತ್ರವನ್ನು ಪಡೆದಿರುವ ಅರ್ಜುನ, ಮಾದ್ರಿಕುಮಾರರು, ಇವರುಗಳ ಪರಾಕ್ರಮವು ನಿನಗೆ ತಿಳಿಯದೆ? ಕೃಷ್ಣ, ಧರ್ಮರಾಯನು ಕೈಲಾಗದ ಏಡಿ ಹೊಟ್ಟೆ ಭಾಗ ಭೀಮ, ನಾಪಂಸಿಕ ಅರ್ಜುನ, ಬಾಲಕರಾದ ನಕುಲ ಸಹದೇವರು, ಇವರಗಳ ಪರಾಕ್ರಮವು ಗೋಪಾಲಕನಾದ ನಿನಗ ಅತಿಶಯ. ಭೂಪಾಲಕನಿಗಲ್ಲ. ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಕೇಳು. ಭರತ ಖಂಡವನ್ನೆಲ್ಲ ಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಮತ್ತು ಅರ್ಜುನನ ತಲೆಯನ್ನು ತೆಗೆಯಲು ಕಾಲ ವಿಷ್ಣು ಎಂಬ ಕನಸನ್ನು ಪಡೆದಿರುವ ನನ್ನ ಕರ್ಣ, ಭೀಮನನ್ನು ಸೀಳಿ ಹಾಕಲು ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ,
ಇವರಗಳ ಪರಾಕ್ರಮವು ನಿನ್ನ ಜ್ಞಾಪಕದಲ್ಲಿರಲಿ. ಅವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಅವರು ಎಲ್ಲಾ ರಾಜ್ಯವನ್ನು ಅಪಹರಿಸುವರು. ಅಪಹರಿಸುವುದಕ್ಕೆ ಇದು ಗಂಡೆಯ ಮುದ್ದೆ ಅಲ್ಲ, ಇದು ರಾಜ್ಯವು. ತಿಳಿಯಿತ ಚಕ್ರವರ್ತಿ, ಹೋಗಲೇ ಬಿಡು. ಇಂದ್ರಪ್ರಸ್ಥ, ಬೃಕಪ್ರಸ್ಥ, ಜಯಾಂತಿ, ವಾರುಣಾವತಿ, ವಸಂತ ಈ 5 ಊರನ್ನಾದರೂ ಕೊಡು. ಶಾಂತಿ ಚಿತ್ತರಾದ ಪಾಂಡವರು ಆಧರಿಸಿ ತೃಪ್ತಿ ಹೊಂದುವರು. ಸರಿ ಸರಿ, ಕೈಯಲ್ಲಿ ಆಗದಿದ್ದರೆ ಶಾಂತಿ ಚಿತ್ತವೇ ಸರಿ. 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧವಾಗಿರುವವು. ಬೇಕಾದರೆ ಅಲ್ಲಿಗೆ ಹೋಗಲಿ, ಭಿಕ್ಷೆ ಪಾತ್ರೆಯನ್ನು ಕೊಡಿಸುತ್ತೇನೆ. ಸುಯೋಧನ, ಭೀಮನು ಮಹಾವರಟ. ನಿನ್ನ ಒಂದು ಊರನ್ನಾದರೂ ಕೊಡಪ್ಪ. ಜಾಣ್ಮೆಯ ಎಲೆ ಕೃಷ್ಣ, ನಾನೇನು ಕಾಣದವನನ್ನು ಹೇಳುತ್ತಿರುವೆಯಾ? ಮನಸ್ಸಿನಲ್ಲಿ ಇದ್ದವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವೆಯ? ನಿನ್ನ ಮಾಯ ಸ್ವರೂಪವನ್ನು ಅರಿತಿರುವೆನು. ಒಂದು ಊರಿನಲ್ಲಿ 1 ಗೋಪಾದದಷ್ಟು ಭೂಮಿಯಲ್ಲಿ 1 ಮುಳ್ಳು ಮುರಿಯುವಷ್ಟು ಆತತವನ್ನು ಕೊಡುವುದಿಲ್ಲ. ಹೊರಟು ಹೋಗು. ಭಾರತ ಭೂಮಿ ಜೈಸಿ ದೊರಾತ ಸಮಾನ ವಿರಾಜ ಸೋದರ
ನಿನ್ನಿಂದಲೇ ನಿನ್ನ ಕುರುವಂಶವು ಹಾಳಾಗುವುದು. ಧ್ವಂಸ ಮಾಡುವೆ ವಂಶ ದ್ರೋಹಿಗಳ ಕಡು ಮೂರ್ಖರ ಕಡು ದುರುಳರ. ಧ್ವಂಸ ಮಾಡುವೆ ವಂಶ ದ್ರೋಹಿಗಳ ಕಡು ಮೂರ್ಖರ ಕಡು ದುರುಳರ. ಅಧಮರವರ ಮತವ ಮುರಿದೆ ಅಧಮರವರ ಮತವ ಮುರಿದೆ. ಕೂಳನಾಯಿ ನರಿಗಳಿಗೆ ಔತಣವನ್ನ ಮಾಡಿಸುವೆ ಧ್ವಂಸ ಮಾಡು ವಂಶ ದ್ರೋಹಿಗಳ ಕಡು ಮೂರ್ಖರ ಕಡು ದುರುಳರ ಕಡು ಮೂರ್ಖರ ಕಡು ದುರುಳರ ಕಡು ಮೂರ್ಖರ ಕಡು ದುರುಳರ. ಕೃಷ್ಣ, ಇದುವರೆಗೂ ಆ ಷಂಡ ಪಾಂಡವರ ರಾಜ್ಯಕ್ಕಾಗಿ ನನ್ನ ಅಗ್ರಜನಾದ ಸುಯೋಧನ ಮುಂದೆ ಎರಡು ಕೈಗಳನ್ನು ಚಾಚಿ ಭಿಕ್ಷೆಯನ್ನು ಬೇಡುತ್ತಿದ್ದ ನೀನು ಈಗ ಈ ರಾಜಸಭೆಯಲ್ಲಿ ನಮಗೆಲ್ಲ ದುರುಪದೇಶ ಮಾಡಿಸುವಂತೆ ನಟಿಸುತ್ತಿರುವೆಯ ಕಪಟಿ. ದೇವಾನು ದೇವನೆಂದು ಕಾಣದೆ ಈ ನನ್ನ ಕಲೆಯಿಂದ ಅಪ್ಪಳಿಸಿ ಬಿಡುವೆನು. ಜೋಕೆ, ಅಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ನನ್ನ ಮಾತು ರಚಿಸುವುದಿಲ್ಲ. ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರು. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡವತನೆಯರ ಹಿತವನು ಬಯಸುತ್ತ ಪಾಂಡವತನೆಯರ ಹಿತವನು ಬಯಸುತ್ತ ಸಂಧಿಯ ನಾಟಕ ಆಡಲೆಂದು ಬಂದ ನೀನ. ಸಂಧಿಯ ನಾಟಕ ಆಡಲೆಂದು ಬಂದ ನೀನು. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಕೃಷ್ಣ ಹಠವಂತರು ನಾವು ವಿಟವಿದ ಕೇಳುನೆ. ಹಠವಂತರು ನಾವು ವಿಟವಿದ ಕೇಳಲೆ. ದರೆಯಳು ಪಾರ್ಥನ ಶಿರವನ್ನು ತೆಗೆಯುವೆ. ದರೆಯಳು ಪಾರ್ಥನ ಶಿರವನ್ನು ತೆಗೆಯುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ನನ್ನ ಗೌರವೇಶ್ವರ ಆಜ್ಞೆಯನ್ನು ಪಾಲಿಸುವುದು ನನ್ನ ಧರ್ಮ. ನನ್ನ ಪರಮ ವೈರಿಯಾದ
ಅರ್ಜುನ ತಲೆ ಶಿರಸು ತೆಗೆಯಲು ಎದ್ದನಾಗಿರುವೆನು. ಕರ್ಣ, ನೀನು ಇವರಂತೆಯೇ ಮಾತನಾಡುವೆಯಾ? ಬಲ್ಲನೀಗಲ ಕೊಲ್ಲನೆ ತೆಗಿದ ಕೊಲ್ಲ ಮಾಡಿದ ಪರಿಗಳನ್ನೆಲ್ಲ ಬಲ್ಲನೀಗಲ ಕೊಲ್ಲನೆ ತೆಗಿದ ಕೊಲ್ಲ ಮಾಡಿದ ಪರಿಗಳನ್ನೆಲ್ಲ ನಿಲ್ಲದ ಸಭೆಯಲ್ಲಿ ವಂಚಿಸಿದೆ, ನಿಲ್ಲದ ಸಭೆಯಲ್ಲಿ ವಂಚಿಸಿದೆ. ಬಲ್ಲಾಮೋಯವನೋ ಬಲ್ಲೆ, ಬಲ್ಲಾಮೋಯವನೋ ಬಲ್ಲೆ, ಬಲ್ಲಾಮೋಯವನೋ ಬಲ್ಲೆ. ಮಾಡಿದ ಕೊಲ್ಲನೆ ತೆಗಿದ ಕೊಲ್ಲ ಮಾಡಿದ ಪರಿಗಳನ್ನೆಲ್ಲ ನಿಲ್ಲದ ಸಭೆಯಲ್ಲಿ ವಂಚಿಸಿದೆ. ಬಲ್ಲಾಮೋಯವನೋ ಬಲ್ಲೆ, ಬಲ್ಲಾಮೋಯವನೋ ಬಲ್ಲೆ. ವಿಷ್ಣು, ಎಲ್ಲಿಗೆ ಹೋಗುವೇನಿಲ್ಲೋ? ಯದೆಯ ರಾಜರೊಡನೆ ಮೆರೆಯುತ್ತಿರುವ ನನ್ನನ್ನು ಪುರುಷ ವಚನಗಳಿಂದ ಹವ್ಯಾಸ ಮಾಡುವಂತಾಯಿತೆ. ವಿಷ್ಣು, ಎಲ್ಲಿಗೆ ಹೋಗುವೇನಿಲ್ಲೋ? ಗತಿ ಬೇಡಾಯ್ತೋ ಯೋಧನನೆ ತೋರಿ ಗಜ್ಞಾತಿಗೊಳ್ಳಲ್ತೈದನೆ. ಗತಿ ಬೇಡಾಯ್ತೋ ಯೋಧನನೆ ತೋರಿ ಗಜ್ಞಾತಿಗೊಳ್ಳಲ್ತೈದನೆ. ಅದೇ ಕಂದವದುವೆ, ಅದೇ ಮಾತ ಮಗಳುವೆ, ಅದೇ ಕಂದವದುವೆ, ಅದೇ ಮಾತ ಮಗಳುವೆ. ಪುನಃ ಏನ ಕುಲವ ಮರೆತೆಯ ದರೆಯಲು ಕಡಿಯದೆ ಬಿಡಬೇಡ. ಗದನದೊಳ್ಳು ನಿನ್ನ ಮದವನಡಗಿ ಚದುರರನು ಮರುಳೆ. ಗದನದೊಳ್ಳು ನಿನ್ನ ಮದವನಡಗಿ ಚದುರರನು ಮರುಳೆ. ಅಂದ ಮದಿಯಂತೆ ಮುಂದೆ ಸರಿಯದೆ, ಮಂದಮತಿಯಂತೆ ಮುಂದೆ ಸರಿಯದೆ ದೊಂದಗವ ಪಡುವೆ, ದೊಂದಗವ ಪಡುವೆ. ಸೆಸರಂಗ ಸೆಸರಿ ನಿನ್ನ ಹೊರತು, ಸೆಸರಂಗ ಸೆಸರಿ ನಿನ್ನ ಮಾತು. ಸೈರಿತ ಬಲ್ಲವರ, ಸೈರಿತ ಬಲ್ಲವರ. ಪರಮ ಪುರುಷ ವಿರುದ್ಧನು ಅಡವಿಯ ಅಡಗಕ್ಕೆ, ಪರಮ ಪುರುಷ ವಿರುದ್ಧನು ಅಡವಿಯ ಅಡಗಕ್ಕೆ. ಕರ್ಣ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ನನ್ನ ಸಂಗಡ ಬಾ. ಕರ್ಣ, ಇವನನ್ನು ಹಗ್ಗದಿಂದ ಕಟ್ಟು. ಏಕೆ ಆಶ್ಚರ್ಯ ಪಡೆದೆ? ದುಶ್ಯಾಸನ, ನೀನಾದರೂ ಕಟ್ಟು, ಜಾಗ್ರತೆಯಾಗಿ ಕಟ್ಟು. ಆಗಬಹುದು ಅಗ್ರಜ. ಇವನ ಕುತ್ತಿಗೆಗೆ ಯಾವನ ಹಗ್ಗವನ್ನು ಕಟ್ಟು ಹಾಕುವುದಿಲ್ಲದಾದರೆ ನಾನು ಕಟ್ಟುವೆನು. ನಿಲ್ಲುವನಾಗೋ ಕಪಟಿ. ಏನು ಏನು ಮಗಳಿದೆ ಅವಿವೇಕಿ? ಸಕಲ ಲೋಕಕ್ಕೂ ಒಡೆಯನಾದ ಹುಚ್ಚ ಬಾಯಿ. ಶ್ರೀ ಕೃಷ್ಣನನ್ನು ಕಟ್ಟಿಸಲು ಪ್ರಯತ್ನಿಸಿವೆಯ? ನಿನ್ನ ತಲೆಯನ್ನು ಕಡಿದು ಚೆಂಡಾಡುವೆನು. ಆಗುತ್ತೆ ನಿನ್ನ ಕೈಲಿ. ಇವನನ್ನು ಕಟ್ಟುವರು ಯಾರು ಇಲ್ಲವೇ? ನಾನೇ ಕಟ್ಟುತ್ತೇನೆ. ಅವಿವೇಕಿ, ಗಮನಿಸಿ ಕೇಳು. ಶ್ರೀಕೃಷ್ಣನನ್ನು ಕಟ್ಟಿಸಬೇಡ. ಚಿಕ್ಕಪ್ಪ, ಕತ್ತಿಯಿಂದ ಹೊಡೆದರೆ ನಿನ್ನ ತಲೆಯು ಗಗನ ಮಾರ್ಗದಲ್ಲಿ ಹಾರುತ್ತಿರಬೇಕು.
ನಿನ್ನನ್ನು ಕರೆಸಿದವರು ಯಾರು? ಇದೇನು ರಥದ ಗಾಲಿಗೆ ಉಪಯೋಗಿಸುವ ಚಕ್ರವು ನನ್ನನ್ನು ಏನು ಮಾಡುವುದು? ನಾನೇ ನೋಡುವೆನು ಎಲ್ಲೆಲ್ಲಿಯೂ ಕೃಷ್ಣ. ನಿನ್ನೊಡನೆ ಕೆಲವು ಮಾತುಗಳನ್ನು ಆಡಬೇಕಾಗಿರುವುದು. ನನ್ನ ಸಂಗಡ ಬಾ. ಪರಮಾತ್ಮ. ಪರಮಾತ್ಮ ಹರೇ ಪವನ ನಾಮ. ಪರಮಾತ್ಮ ಕರ್ಣ, ಪಾಮರನೋಳೋ ರೂಪೆಯ ತೋರಿದೆ ಕರ್ಣ, ಪರಮಾತ್ಮ. ಕರ್ಣ, ಪಾಮರನೋಳೋ ರೂಪೆಯ ತೋರಿದೆ ಸ್ವಾಮಿ ಪರಮಾತ್ಮ. ಹರೇ ಪಾವನ ನಾಮ. ಪರಮಾತ್ಮ. ಕರ್ಣ, ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಕರ್ಣ, ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವ ದೇವನೇ ಬಾಂಧವನ್ನೇ ಸ್ವಾಮಿ. ಕರ್ಣ, ಪರಮಾತ್ಮ. ದೇವ ದೇವನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ. ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಣಂ ವಾದರಿತು ಸಮಸ್ತ ಜಗದಾನಂದಂ ವಾರಿಜಾಭವದಾತ. ಈ ದಾರುಣಿಯಳ್ ನಿಮಗೆ ನಾಂ ಸಮನೆ. ಪರಮಾತ್ಮ. ಕರ್ಣ, ಬಳಲಿದೆ ನೈ ಸ್ವಾಮಿ ಸರಳನಾದರಿಸಲ್. ಪರಮಾತ್ಮ. ಕರ್ಣ, ಬಳಲಿದೆ ನೈ ಸ್ವಾಮಿ ಸರಳನಾದರಿಸಲ್. ಇಳೆಯಳು ಜನ್ಮವ ಇಳೆಯಳು ಜನ್ಮವ ಅರಿಯದ ತಾರಾಳನ. ಪರಮಾತ್ಮ. ಕರ್ಣ,
ದೇವ ದೇವಾನೇ ಪಾದ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ದುಡುಕಿ ಮಾತನಾಡಬೇಡ. ನಿನ್ನ ಪ್ರಭೆಯೋ, ನಿನ್ನ ಧರ್ಮ ಬುದ್ಧಿಯೋ, ಪ್ರಭೆಯೋ, ಉತ್ಸಾಹವೋ ಕುಲಹೀನನಲ್ಲಿ ಕಾಣುವುದೇ? ಧನ್ಯನಾದೆ ನಾನೀಗ ದೇವಾ ಮಹಾನುಭಾವ ದೇವಾ ಮಹಾನುಭಾವ. ಧನ್ಯನಾದೆ ನಾನೀಗ ದೇವಾ ಮಹಾನುಭಾವ ದೇವಾ ಮಹಾನುಭಾವ. ಪರಮಾತ್ಮ ಕರ್ಣ, ಮನಮುನಿ ಪೂಜಿತಾಂಗ ಕಮಲವ ಮನಮುನಿ ಪೂಜಿತಾಂಗ ಕಮಲವ ಅನುದಿನ ನಂಬಿ ನಿನ್ನ ಅನುದಿನ ನಂಬಿ ನಿನ್ನ ದೇವಾ ಮಹಾನುಭಾವ. ಧನ್ಯನಾದೆ ನಾನೀಗ ದೇವಾ ಮಹಾನುಭಾವ ದೇವಾ ಮಹಾನುಭಾವ. ಪರಮಾತ್ಮ ಕರ್ಣ, ನಿಗುಮಗೆ ದಿಲು ಅಗಣಿತ ಮಾಹಿ ಮನೆ ನಿಗುಮಗೆ ದಿಲು ಅಗಣಿತ ಮಾಹಿ ಮನೆ ಜಗದೋದ್ಧಾರನೆ ನಿನ್ನಯ ಮೈನೆಯ ಜಗದೋದ್ಧಾರನೆ ನಿನ್ನಯ ಮೈನೆಯ. ಧನ್ಯನಾದೆ ನಾನೀಗ ದೇವಾ ಮಹಾನುಭಾವ ದೇವಾ ಮಹಾನುಭಾವ. ಪರಮಾತ್ಮ ಕರ್ಣ, ಪರಮಾತ್ಮ
ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಹೇಳುವೆನು ಕೇಳು. ಮಾತನ್ನು ಪ್ರೇಮದಿ ಲಾಲಿಸೋದೇರ, ಮಾತನ್ನು ಪ್ರೇಮದಿ ಲಾಲಿಸೋದೇರ, ಸುರ ಚಿರ ತರದರ ತರಣರ ಪೊರೆವನೆ, ಮಾತನ್ನು ಪ್ರೇಮದಿ ಲಾಲಿಸೋದೇರ. ಕರ್ಣ, ಪರಮಾತ್ಮ, ದಾನ ಚೋರನೆ ನಾಂತಿಹ ವಿರೋಧ, ದಾನ ಚೋರನೆ ನಾಂತಿಹ ವಿರೋಧ, ದರಯ್ಯನು ಪೊರೆವನೆ ಧರ್ಮದೊಳೆನೋತ, ದರಯ್ಯನು ಪೊರೆವನೆ ಧರ್ಮದೊಳೆನೋತ, ಅನುಜರ ಚೇರೈ ಕರುಣವ ತೋರೈ, ಅನುಜರ ಚೇರೈ ಕರುಣವ ತೋರೈ, ಈ ಬಾರೈ ಈ ಬಾರೈ, ಮಾತನು ಪ್ರೇಮದಿ ಲಾಲಿಸೋದೇರ, ಚಿರ ಚಿರ ಚಿರದರ ಚರಣರ ಪೊರೆವ, ಸುರ ಚಿರ ಚರದರ ಚರಣರ ಪೊರೆವನೆ, ಮಾತನು ಪ್ರೇಮದಿ ಲಾಲಿಸೋದೇರ. ಕರ್ಣ, ಪರಮಾತ್ಮ, ಪಾಂಡು ತನೋಜರ ಸೇರುತ್ತಲೇಗ. ಕರ್ಣ, ಪರಮಾತ್ಮ, ಪಾಂಡು ತನೋಜರ ಸೇರುತ್ತಲೇಗ, ದರಯ್ಯನು ಪೊರೆವನೆ ಧರ್ಮದೊಳೆನೋತ, ದರಯ್ಯನು ಪೊರೆವನೆ ಧರ್ಮದೊಳೆನೋತ, ಅನುಜರ ಚೇರೈ ಕರುಣವ ತೋರೈ, ಅನುಜರ ಚೇರೈ ಕರುಣವ ತೋರೈ, ಈ ಬಾರೈ ಈ ಬಾರೈ, ಮಾತನು ಪ್ರೇಮದಿ ಲಾಲಿಸುವೀರ, ಸುರ ಚಿರ ತರದರ ತರಣರ ಪೊರೆವನ್, ಮಾತನು ಪ್ರೇಮದಿ ಲಾಲಿಸುವೀರ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಪಾಂಡವರು ನಿನಗೆ ಸಹೋದರರಾಗಬೇಕು. ದೇವ, ನಾನು ಸೂತನಲ್ಲವೇ? ಶ್ರೇಷ್ಠವಾದ ಚಂದ್ರವಂಶವೂ ನನ್ನ ವಂಶವೇ. ಹೌದು ಕುಂತಿ ದೇವಿಯು ನನ್ನ ಜನನಿಯೇ. ಹೌದು ಕರ್ಣ, ಸೂರ್ಯನೂ ನನ್ನ ಜನಕನೇ. ನಿಜ, ಪಾಂಡವರು ನನ್ನ ಸಹೋದರರೇ. ಸಹೋದರರು ಕರ್ಣ. ದೇವ, ಇದೇನು ನೀನು ಹೇಳುವುದು ಆಶ್ಚರ್ಯವಾಗಿರುವುದಲ್ಲ. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರನ್ನು ಕಾಪಾಡುವುದಕ್ಕೆ ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನೆಂಬು. लालिचो लालिचो बोललानेचा लाली
ಲಾಲಿಚೋ ಲಾಲಿಚೋ ಬೋಲಲನೇತ ಪೇಳುವೆ ನಿನ್ನಯ ಜನ್ಮರುತಾಂತವ ಪೇಳುವೆ ನಿನ್ನಯ ಜನ್ಮರುತಾಂತವ ಲಾಲಿಚೋ ಲಾಲಿಚೋ ಬೋಲಲನೇತ ಬೋಲಲನೇತ ಮುನಿದೋರ್ವಾಚರ ಅನುಗ್ರಹದಿಂದಲೇ ಕರ್ಣ ಮುನಿದೋರ್ವಾಚರ ಅನುಗ್ರಹದಿಂದಲೇ ಮುನಿದೋರ್ವಾಚರ ಅನುಗ್ರಹದಿಂದಲೇ ಗಣತರ ಮಂತ್ರವ ಅನುಮೋದಿಸಿದಳೋ ಗಣತರ ಮಂತ್ರವ ಅನುಮೋದಿಸಿದಳೋ ಲಾಲಿಚೋ ಲಾಲಿಚೋ ಬೋಲಲನೇತ ಬೋಲಲನೇತ ಜಪಿಸಲು ಸೂರ್ಯನ ಮಂತ್ರವ ಕುಂತೆಯೋ ಜಪಿಸಲು ಸೂರ್ಯನ ಮಂತ್ರವ ಕುಂತೆಯೋ ಜಪಿಸಲು ಸೂರ್ಯನ ಮಂತ್ರವ ಕುಂತೆಯೋ ಆ ಫಲದಿಂದಲೇ ನೀನು ಜನಿಸಿದೆ ಆ ಫಲದಿಂದಲೇ ನೀನು ಜನಿಸಿದೆ ಲಾಲಿತೋ ಲಾಲಿತೋ ಬೋಲಲನೇತ 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 ಕರ್ಣ ನನ್ನ ಮಾತನ್ನು ಸತ್ಯವೆಂದು ನೆಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ಮುನಿ ದುರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಿ ಆಗ ನೀನು ಜನಿಸಿದೆ. ಲೋಕಪಮಾನಕ್ಕೆ ಎದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಸಾಕಿದರು. ನನ್ನ ಸಂಗಡ ಬಾ, ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಈ ರತ್ನ ಸಿದ್ಧ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವೆಯಂತೆ ಬಾಕರ್ಣ. ದೇವ, ಭೀಮಾರ್ಜುನರು ನನ್ನನ್ನು ನೀಚ ಹೀನ ಸೂದ ಪುತ್ರನೆಂದು ಈ ಆಳಿಸುತ್ತಲೇ ಇರುವರು. ನಾನಿಂದವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ಇಲ್ಲ ತಿಳಿಯದೆ ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಗೂ ಪಾಂಡವರಿಗೂ ಸಹ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಹಾ ಕರ್ಣನ್ಯಾರು ಎಂದಲ್ಲ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲೆಂದು ಗಂಗಾತೀರಕ್ಕೆ ಬಹಳ ಸಂತೋಷದಿಂದ ಬರುವಳು. ಆಕೆಯನ್ನು ನೋಯಿಸಬೇಡ, ಅವಳ ಮನಸ್ಸನ್ನು ಸಮಾಧಾನಗೊಳಿಸು ಕರ್ಣ. ನಾನಿನ್ನು ಹೋಗಿ ಬರುವೆನು. ಪರಮಾತ್ಮ ಆಗಬಹುದು.